ಶ್ರೀಮತಿ ಶ್ರೀಪಾದ ಸ್ವಾಮಿಯವರ ಮತ್ತು ಶ್ರೀಮತಿ ಗೀತಾ ಶ್ರೀಪಾದ ಸ್ವಾಮಿಯವರ ಕನಸಿನ ಕೂಸೆ ಜ್ಞಾನದೀಪ. ಯೋಗಕ್ಕೋಸ್ಕರ ಸಮಯವನ್ನ ವಿನಿಯೋಗಿಸಬೇಕು ಅನ್ನೋದು ಅವರ ಕನಸಾಗಿತ್ತು. ಈ ಕನಸನ್ನ ಸಾಕಾರಗೊಳಿಸಿದವರೇ ಜ್ಞಾನದೀಪದ ಸಂಸ್ಥಾಪಕಿಯಾದಂತಹ ಶ್ರೀಮತಿ ಗೀತಾ ಶ್ರೀಪಾದ ಸ್ವಾಮಿಯವರು. ಜ್ಞಾನದೀಪ ಸಂಸ್ಥೆ ಸಮಾಜಕ್ಕೆ ಜ್ಞಾನದ ದೀಪವನ್ನ ನೀಡ್ತಾ ಯೋಗವನ್ನ, ಸಂಗೀತವನ್ನ, ಭಗವದ್ಗೀತಾದಿ ಶ್ಲೋಕಗಳನ್ನ, ಸ್ತೋತ್ರಗಳನ್ನೆಲ್ಲ ಹೇಳ್ಕೊಡ್ತಾ ಸಮಾಜದಲ್ಲಿ ಸಾಕಷ್ಟು ಬೆಳವಣಿಗೆಯನ್ನ ಮಾಡ್ತಾ ಇದೆ. ಪುಟ್ಟ ಮೊಳಕೆಯೊಡೆದ ಸಸಿಯಾಗಿದ್ದಂತಹ ಜ್ಞಾನದೀಪ 6 ವರ್ಷಗಳ ಕಾಲ ಈಗ ಬೆಳೆದು ಬೇರೂರಿ ದೊಡ್ಡದಾಗಿ ಬೆಳೀತಾ ಇದೆ. ಈ ಜ್ಞಾನದೀಪದ ಸದಸ್ಯರಾದ ನಾವೆಲ್ಲರೂ ಇವತ್ತು ವಾರ್ಷಿಕೋತ್ಸವವನ್ನು ಆಚರಿಸೋಕೆ ಅಂತ ಬಂದಿದ್ದೀವಿ. ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಕನ್ನಡ ದೀಪವನ್ನು ಹಚ್ಚಲು ಬರುತ್ತಿದ್ದಾರೆ ವಾಸಂತಿ ಮತ್ತು ಅವರ ತಂಡದವರು. ಈಗ ನಮ್ಮ ಇಂದಿನ ಕಾರ್ಯಕ್ರಮದ ಅತಿಥಿಗಳಾದವರನ್ನು ದೀಪ ಹಚ್ಚುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ದೀಪಗಳ ಬೆಳಕಾಗಿರೇವು, ಹಚ್ಚಿರುವ ದೀಪದಲ್ಲಿ ತಾಯ ರೂಪ ಅಚ್ಚಳಿಯದ ಮನೆಗಳಲ್ಲಿ, ಮನಮನಗಳಲ್ಲಿ ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡ. ಸುಶ್ರಾವ್ಯವಾಗಿ ಹಚ್ಚೇವು ಕನ್ನಡದ ದೀಪ ಗೀತೆಯನ್ನು ಹಾಡಿದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದ ಅಭಿನಂದನೆಗಳು. ಈಗ ಕಾರ್ಯಕ್ರಮವನ್ನ ದೇವರ ಸ್ತುತಿಯೊಂದಿಗೆ ಪ್ರಾರಂಭ ಮಾಡೋಕೆ ಬರ್ತಾ ಇದ್ದಾರೆ ಜ್ಞಾನದೀಪ ಭಜನಾ ಮಂಡಳಿಯ ಎಲ್ಲ ಸದಸ್ಯರು.
ಈಗ ನಾಡಗೀತೆಯನ್ನು ಪ್ರಸ್ತುತಪಡಿಸಲು ಬರುತ್ತಿದ್ದಾರೆ ವಾಸಂತಿ ಮತ್ತು ಅವರ ತಂಡದವರು. ಮಾತೆ ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜನನಿಯ ಜೋಗುಳ ವೇಗದ ಘೋಷ, ಜನನಿಯ ಜೀವವು ನಿನ್ನಾವೇಶ, ಹಸುವಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಶಂಕರ ರಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ಬ್ರಹ್ಮ ಷಡಕ್ಷರಿ ಪೊನ್ನ, ಪಂಪರ ಕುಮಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಕೈಲಪ ಹೊರಿಸಳಲಾರಿದ ನಾಡೆ, ಕಂಕಣ ಜಗಣರ ನೆಚ್ಚಿನ ಬೀಳೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯ ವರರಂಗ, ಚೈತನ್ಯ ಪರಮಹಂಸ ವಿವೇಕ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ಸಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಗರು ಜ್ಞಾನ, ಜನಗಣ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಇಂದು ಜ್ಞಾನದೀಪದ ವತಿಯಿಂದ ನಾನು ಪ್ರವೀಣ್ ಕುಮಾರ್, ಎರಡನೇ ಕ್ಲಾಸಿನ ಮುಂಜಾನೆಯ ಪ್ರಬೋಧಕ, ಜ್ಞಾನದೀಪದ ವತಿಯಿಂದ ನಿಮ್ಮೆಲ್ಲರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಸುಸ್ವಾಗತ. ಇಂದು ನಮ್ಮ ರಾಜ್ಯದ 69ನೇ ಕನ್ನಡ ರಾಜ್ಯೋತ್ಸವ ಮತ್ತು ಜ್ಞಾನದೀಪದ 6ನೇ ವಾರ್ಷಿಕೋತ್ಸವ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತವನ್ನು ಕೊಡ್ತೇನೆ. ಈ ದಿನ ಅತಿಥಿಗಳು ಅಧ್ಯಕ್ಷತೆಯನ್ನು ಶ್ರೀಕಾಂತ್ ಬೆಟಗೇರಿ ವಹಿಸಿಕೊಂಡಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಮತ್ತೆ ಅತಿಥಿಗಳು ಶ್ರೀಮತಿ ಪರಿಮಳ ಅಶೋಕ್, ಅವರಿಗೂ ಸಹ ಸ್ವಾಗತ. ಅತಿಥಿಗಳನ್ನು ಸ್ವಾಗತಿಸಿದ ಶ್ರೀಮಾನ್ ಪ್ರವೀಣ್ ಕುಮಾರ್ ಸರ್ ಅವರಿಗೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಶ್ರೀಮತಿ ಗೀತಾ ಶ್ರೀಪದ ಸ್ವಾಮಿರವರು ಈ ಸಂಸ್ಥೆಯನ್ನು ಹುಟ್ಟುಹಾಕಿದರು. 2018 ಇಸ್ವಿಯ ನವೆಂಬರ್ 1ನೇ ತಾರೀಕಿನಂದು ಪೂಜ್ಯ ಶ್ರೀ ಶ್ರೀ ಗುರುಗಳಾದ ಅದ್ವಯಾನಂದೇಂದ್ರ ಸರಸ್ವತಿ ಸ್ವಾಮಿಗಳಿಂದ ಈ ಸಂಸ್ಥೆಯನ್ನು ಉದ್ಘಾಟಿಸಲ್ಪಟ್ಟಿತು. ಅಂದಿನಿಂದ ನಿರಂತರವಾಗಿ ವಿವಿಧ ಕಾರ್ಯ ಚಟುವಟಿಕೆಗಳನ್ನು ನಡೆಸುತ್ತಾ ಇಂದಿಗೆ 6ನೇ ವರ್ಷಕ್ಕೆ ಕಾಲಿಟ್ಟಿದೆ ಎಂದು ಹೆಮ್ಮೆಯಿಂದ ಹೇಳಲು ಸಂತೋಷವಾಗುತ್ತದೆ. ಸಂಸ್ಥೆ ಪ್ರಾರಂಭವಾದ ದಿನವೂ ಕನ್ನಡ ರಾಜ್ಯೋತ್ಸವ ದಿನವೂ ಆಗಿದ್ದರಿಂದ ಪ್ರತಿ ವರ್ಷವೂ ರಾಜ್ಯೋತ್ಸವವನ್ನು
ಅದ್ಧೂರಿಯಾಗಿ ನಡೆಸಿಕೊಂಡು ಬರುತ್ತಿದ್ದೇವೆ. 2024ನೇ ವರ್ಷದಲ್ಲೂ ಕೂಡ ಸಂಸ್ಥೆಯು ನಿತ್ಯ ಚಟುವಟಿಕೆಗಳನ್ನು ಚಾಚೂತಪ್ಪದಂತೆ ನಡೆಸಿಕೊಂಡು ಬಂದಿದೆ. ಪ್ರತಿನಿತ್ಯ 4 ಬ್ಯಾಚ್ ಯೋಗ, ಬೆಳಗ್ಗೆ 2 ಬ್ಯಾಚ್, ಮಧ್ಯಾಹ್ನ ಮತ್ತು ಸಾಯಂಕಾಲ ಹೀಗೆ ಯೋಗ ಮತ್ತು ಪ್ರಾಣಾಯಾಮ ತರಗತಿಗಳು ನಡೆಯುತ್ತಿದೆ. ಇದರಲ್ಲಿ ಒಟ್ಟು 60ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರಯೋಜನ ಪಡೆಯುತ್ತಿದ್ದಾರೆ. ಪ್ರತಿ ಶನಿವಾರ ಮಧ್ಯಾಹ್ನ ಭಗಿನಿ ಅನುಷಾರ್ ಅವರ ನೇತೃತ್ವದಲ್ಲಿ ಮಕ್ಕಳಿಗಾಗಿ ಬಾಲಕೇಂದ್ರ ನಡೆಯುತ್ತದೆ. ಅದರಲ್ಲಿ ಪ್ರತಿ ವಾರ 25ಕ್ಕೂ ಹೆಚ್ಚಿನ ಮಕ್ಕಳು 5ರಿಂದ 12ನೇ ವರ್ಷದ ಮಕ್ಕಳು ಭಾಗವಹಿಸಿ ಸಂಸ್ಕೃತ, ಸುಭಾಷಿತ, ಭಗವದ್ಗೀತೆ ಹೀಗೆ 10 ಹಲವು ವಿಷಯಗಳನ್ನು ಕಲಿಯುತ್ತಾ ಉತ್ತಮ ಸಂಸ್ಕಾರ ಹೊಂದಿ ಒಳ್ಳೆಯ ಭವಿಷ್ಯ ರೂಪಿಸಿಕೊಳ್ಳುತ್ತಿದ್ದಾರೆ. ಎಲ್ಲ ಪೋಷಕರು ತುಂಬಾ ಸಂತೋಷ ವ್ಯಕ್ತಪಡಿಸುತ್ತಿದ್ದಾರೆ ಮತ್ತು ಸಹಕಾರ ಕೊಡುತ್ತಿದ್ದಾರೆ. ಬಾಲಕೇಂದ್ರವು ವರ್ಷದಲ್ಲಿ 10 ತಿಂಗಳು ನಡೆದು ಮಕ್ಕಳ ಪರೀಕ್ಷೆ ಸಮಯದಲ್ಲಿ ರಜೆ ಇರುತ್ತದೆ. ಪ್ರತಿ ವರ್ಷದ ಪ್ರಾರಂಭ ಮತ್ತು ಮುಕ್ತಾಯ ಸಮಯದಲ್ಲಿ ಚಿಕ್ಕ ಸಮಾರಂಭ ಏರ್ಪಡಿಸಿ ಮಕ್ಕಳಿಂದ ವಿವಿಧ ಚಟುವಟಿಕೆ ಸ್ಪರ್ಧೆ ನಡೆಸುತ್ತಾ ಮಕ್ಕಳಲ್ಲಿರುವ ಪ್ರತಿಭೆ ಉತ್ಸಾಹ ಹೊರಹೊಮ್ಮಲು ಉತ್ತಮ ಅವಕಾಶ ಒದಗಿಸಿಕೊಟ್ಟಿದೆ. ಸಂಸ್ಕೃತ ಭಾರತಿ ಸಹಕಾರದೊಂದಿಗೆ ವರ್ಷಕ್ಕೆ 2 ಸಂಸ್ಕೃತ ಸಂಭಾಷಣಾ ಶಿಬಿರ ಏರ್ಪಡಿಸಿ ಸಂಸ್ಕೃತ ಭಾಷಾ ಪ್ರಚಾರವೂ ಕೂಡ ಈ ಸಂಸ್ಥೆಯಿಂದ ನಡೆಯುತ್ತದೆ. ಇದರಲ್ಲಿ ಹಲವಾರು ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿ ಸಂಸ್ಕೃತ ಭಾಷೆಯಲ್ಲಿ ಆಸಕ್ತಿ ಬೆಳೆಸಿಕೊಳ್ಳುತ್ತಿದ್ದಾರೆ. ಇದರ ಫಲವಾಗಿ ಕೆಲವರು ಸಂಸ್ಕೃತ ಪರೀಕ್ಷೆಗಳನ್ನು ಕಟ್ಟಿ ಪರಿಣಿತಿ ಪಡೆಯುತ್ತಿದ್ದಾರೆ. ಪ್ರತಿ ಶುಕ್ರವಾರ ಶ್ರೀಮತಿ ಪ್ರವೀಣಾರವರಿಂದ ಪ್ರವೇಶ ಪರಿಚಯ ಪರೀಕ್ಷೆಗಳಿಗೆ ಪಾಠ ಮಾಡಲಾಗುತ್ತದೆ. ಅವರ ಉತ್ತಮ ಬೋಧನೆಯ ಪರಿಣಾಮ 4 ಜನ ಪರೀಕ್ಷೆ ಕಟ್ಟಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಅಲ್ಲ ಸ್ಕ್ರೀನ್ ಮಾಡಿ ಅದರಲ್ಲಿ ಇದು ದೊಡ್ಡದಾಗುತ್ತೆ. 1 ವಾರಗಳ ಕಾಲ ಸಂಸ್ಕೃತ ಭಾರತಿ ಅಲ್ಲ ಇದು ಇಲ್ಲಿವರೆಗೂ ಇದೆ. ನಮ್ಮ ಸಂಸ್ಥೆಯಿಂದಲೇ ನಡೆದು 1 ವಾರ ಪೂರ್ತಿ ವಿದ್ಯಾರ್ಥಿಗಳು ಶ್ಲೋಕ, ಆಸನ ಮುಂತಾದವುಗಳಲ್ಲಿ ಭಾಗವಹಿಸಿ ಸಂತೋಷ ಪಟ್ಟರು. ಪ್ರತಿ ಶುಕ್ರವಾರ ಸಾಯಂಕಾಲ ವಿಷ್ಣು ಸಹಸ್ರನಾಮ ತರಗತಿಗಳು ಶ್ರೀಮತಿ ಭಾಗ್ಯರವರ ನೇತೃತ್ವದಲ್ಲಿ ನಡೆದುಕೊಂಡು ಬಂದಿದೆ. ಇದರಲ್ಲಿ ಹಲವಾರು ಮಹಿಳೆಯರು ಭಾಗವಹಿಸಿ ಪ್ರಯೋಜನ ಪಡೆಯುತ್ತಿದ್ದಾರೆ. ಶನಿವಾರ ನಡೆಯುವ ಬಾಲಕೇಂದ್ರವಲ್ಲದೆ ಭಾನುವಾರ ಕೂಡ ಶ್ರೀಮತಿ ಭಾಗ್ಯರವರು ಮಕ್ಕಳಿಗೆ ಭಗವದ್ಗೀತೆ ಮತ್ತು ನಿತ್ಯ ಹೇಳುವ ದೇವರ ಶ್ಲೋಕಗಳನ್ನು ಕಲಿಸುತ್ತಿದ್ದಾರೆ. ಶ್ರೀಮತಿ ಗೀತಾರವರು ಜೊತೆಗೂಡಿ ಮಕ್ಕಳಿಗೆ ತಪ್ಪಿಲ್ಲದೆ ಕನ್ನಡ ಓದುವುದು ಮತ್ತು ಬರೆಯುವುದು ಕಲಿಸಲು ಪ್ರಯತ್ನಿಸುತ್ತಿದ್ದಾರೆ. ಇತ್ತೀಚೆಗೆ ಎಡದೊರೆ ಸ್ವಾಮಿಗಳು ನಡೆಸಿದ ಕಲ್ಯಾಣ ದೃಷ್ಟಿ ಅಭಿಯಾನದಲ್ಲಿ ಕೂಡ ನಮ್ಮ ಸಂಸ್ಥೆಯ ವತಿಯಿಂದ ಶ್ರೀಮತಿ ಜಯಂತಿರವರು ಹಲವಾರು ಮಹಿಳೆಯರಿಗೆ ಶ್ಲೋಕ ಹೇಳಿಕೊಟ್ಟಿದ್ದಾರೆ. ಆ ಅದ್ಭುತ ಕಾರ್ಯಕ್ರಮದಲ್ಲಿ ಅತಿ ಉತ್ಸಾಹ ಮತ್ತು ಸಂತೋಷದಿಂದ ಭಾಗವಹಿಸಿದರು ಎಂದು ಹೇಳಲು ಹೆಮ್ಮೆ ಅನಿಸುತ್ತದೆ. ಶ್ರೀಮತಿ ಲತಾ ಮೇಡಮ್ ರವರು ತಿಂಗಳಿಗೊಮ್ಮೆ ನಮ್ಮ ಸಂಸ್ಥೆಗೆ ಬಂದು ಯೋಗದಲ್ಲಿ ವಿಶೇಷ ತರಬೇತಿ ನೀಡುತ್ತಿದ್ದಾರೆ. ಆಸಕ್ತ ವಿದ್ಯಾರ್ಥಿಗಳು ವಾರಕ್ಕೊಮ್ಮೆ ಅವರ ಮನೆಗೆ ಹೋಗಿ ತರಬೇತಿ ಪಡೆಯುತ್ತಿದ್ದಾರೆ. ಶ್ರೀಯುತ ನಿತಿನ್ ರವರು ಆಗಾಗ್ಗೆ ನಮ್ಮ ಸಂಸ್ಥೆಗೆ ಬಂದು ಯೋಗದ ಬಗ್ಗೆ ಹೆಚ್ಚಿನ ಮಾಹಿತಿ ಮತ್ತು ಕಣ್ಣಿನ ಆರೋಗ್ಯಕ್ಕಾಗಿ ತ್ರಾಟಕ ತರಬೇತಿ ಕೊಡುವರು. ಕರೋನಾ ಸಮಯದಲ್ಲಿ ಪ್ರಾರಂಭವಾದ ಆನ್ಲೈನ್ ತರಗತಿಗಳು ಹಾಗೆಯೇ ಮುಂದುವರೆದಿದೆ. ಅದರಲ್ಲಿ ಶ್ರೀಮತಿ ಪಾರ್ವತಿಯವರು ಪ್ರತಿ ಮಂಗಳವಾರ ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆಯವರೆಗೆ ದೇವರ ನಾಮ ಹೇಳಿಕೊಡುತ್ತಿದ್ದಾರೆ. 15 ದಿನಗಳಿಗೊಮ್ಮೆ ಚಿಂತನ ಮಂಥನ ಕಾರ್ಯಕ್ರಮ ಶ್ರೀಮತಿ ಶಾಂತಾ ರಘೋತ್ತಮ ಅವರ ನೇತೃತ್ವದಲ್ಲಿ ಬಹಳ ಯಶಸ್ವಿಯಾಗಿ ಮತ್ತು ಉತ್ಸಾಹದಿಂದ ನೆರವೇರುತ್ತಿದೆ. ಅದರಲ್ಲಿ ಶ್ರೀಮತಿ ಶಾಂತಾರವರು ದಾಸ ಸಾಹಿತ್ಯದ ಪರಿಚಯ, ಶ್ರೀಯುತ ಪ್ರದೀಪ್ ಕುಮಾರ್ ರವರು ಮಂಕುತಿಮ್ಮನ ಕಗ್ಗದ ವ್ಯಾಖ್ಯಾನ, ಶ್ರೀಮತಿ ವಿದ್ಯಾ ಕಸಬೆ ಮತ್ತು ಶ್ರೀಮತಿ ಜಯಶ್ರೀ ರವರಿಂದ ವಿವಿಧ ಬಗೆಯ ಕಾರ್ಯಕ್ರಮಗಳು ನಡೆದುಕೊಂಡು ಬರುತ್ತಿದೆ.
ಕಾರ್ಯಕ್ರಮದಲ್ಲಿ ರಸಪ್ರಶ್ನೆ, ಕವಿಕಾವ್ಯ ಪರಿಚಯ ಮುಂತಾದ ಹೊಸ ಹೊಸ ವಿಷಯಗಳು ಸೇರ್ಪಡೆಯಾಗುತ್ತಿರುತ್ತವೆ. ಆ ಕಾರ್ಯಕ್ರಮವು ಕೂಡ ಸಂಸ್ಥೆಯ ಒಂದು ಹೆಗ್ಗಳಿಕೆ ಎಂದು ಹೇಳಬಹುದು. ಈ ಕಾರ್ಯಕ್ರಮ ನಡೆಸುತ್ತಿರುವ ಶ್ರೀಮತಿ ಶಾಂತಾ ರಘುತ್ತಮರವರ ಅಪಾರ ಸಾಧನೆಯನ್ನು ಗುರುತಿಸಿ ಡಿಸೆಂಬರ್ ತಿಂಗಳಲ್ಲಿ ಅವರಿಗೆ ಸಂಸ್ಥೆಯ ವತಿಯಿಂದ ಸನ್ಮಾನ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆಯಿತು. ಪ್ರತಿ ಬಾರಿ ಜೂನ್ 21ರಂದು ಯೋಗ ದಿನಾಚರಣೆಯನ್ನು ಆಚರಿಸುತ್ತೇವೆ. ಈ ಬಾರಿ ಯೋಗ ದಿನಾಚರಣೆಯ ಆಚರಣೆ ಬಹಳ ವಿಶಿಷ್ಟವಾಗಿತ್ತು. ದಾಬಸ್ಪೇಟೆಯಲ್ಲಿರುವ ಹರಿತ್ರಿ ಟ್ರಸ್ಟ್ ಎಂಬ ಬುದ್ಧಿಮಾಂದ್ಯ ಮಕ್ಕಳ ಪುನರ್ವಸತಿ ಕೇಂದ್ರಕ್ಕೆ ಹೋಗಿ ಅಲ್ಲಿ ಮಕ್ಕಳ ಜೊತೆ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು. ಅಲ್ಲಿಯ ಮಕ್ಕಳು ಕೂಡ ನಮ್ಮ ವಿದ್ಯಾರ್ಥಿಗಳಷ್ಟೇ ಉತ್ಸಾಹದಿಂದ ಯೋಗಾಸನ ಪ್ರದರ್ಶನ ನೀಡಿದ್ದು ಅದ್ಭುತವಾಗಿತ್ತು. ಆ ಸಂಸ್ಥೆಯ ಮುಖ್ಯಸ್ಥರಾದ ಶ್ರೀಯುತ ಶ್ರೀಕಾಂತ್ ಬೆಟಗೇರಿಯವರು ನಮ್ಮನ್ನು ಬಹಳಷ್ಟು ಆತ್ಮೀಯತೆಯಿಂದ ಆಧರಿಸಿದರು. ನಮಗೆಲ್ಲ ಇದೊಂದು ಸ್ಮೃತಿ ಪಟಲದಲ್ಲಿ ಸದಾ ಉಳಿಯುವ ಅನುಭವವಾಗಿದೆ. ಅಲ್ಲಿಂದ ಹಿಂದಿರುಗಿ ಬರುವಾಗ ಆಶ್ರಮದ ಸಮೀಪದಲ್ಲಿರುವ ಮಂದಾರಗಿರಿ ಜೈನ ಬಸದಿ ವೀಕ್ಷಿಸಿ ಅಲ್ಲಿಯ ಪ್ರಕೃತಿ ಸೌಂದರ್ಯ ಆಸ್ವಾದಿಸಿ ಚಿಕ್ಕ ಪಿಕ್ನಿಕ್ ಅನುಭವ ಪಡೆದು ಎಲ್ಲರೂ ಅತ್ಯಂತ ಹರ್ಷದಿಂದ ಹಿಂತಿರುಗಿದ್ದು ವಿಶೇಷವಾಗಿತ್ತು. ಡಿಸೆಂಬರ್ ತಿಂಗಳಲ್ಲಿ ಹೊರ ಪ್ರವಾಸ ಹೋಗುವುದು ಈ ಸಂಸ್ಥೆ ನಡೆಸಿಕೊಂಡು ಬಂದಿರುವ ರೂಢಿ. ಈ ಬಾರಿ ಪ್ರವಾಸದಿಂದ ಹಿಂತಿರುಗಿ ಬರುವಾಗ ಈಶಾ ಫೌಂಡೇಶನ್ ಭೇಟಿ ಕೊಟ್ಟು ಬಹಳಷ್ಟು ಯಶಸ್ವಿಯಾಗಿ ಮತ್ತು ಸಂಭ್ರಮದಿಂದ ಎಲ್ಲರೂ ಆ ದಿನಗಳನ್ನು ಕಳೆದರು. ಈ ರೀತಿ ನಮ್ಮ ಸಂಸ್ಥೆಯು ಶಾರೀರಿಕ ದೃಢತೆ ಕಾಪಾಡಲು ಶ್ರಮಿಸುವುದರ ಜೊತೆಗೆ ಪ್ರತಿಯೊಬ್ಬರ ವ್ಯಕ್ತಿತ್ವದ ಸರ್ವೋನ್ನತ ಬೆಳವಣಿಗೆಗಾಗಿ ಶ್ರಮಿಸುತ್ತಿರುವುದು ಶ್ಲಾಘನೀಯ. ಪ್ರತಿನಿತ್ಯ ನಿರಂತರವಾಗಿ 4 ಬ್ಯಾಚ್ ಯೋಗ ತರಗತಿಗಳು ಮತ್ತು ಬಾಲಕೇಂದ್ರ ಮುಂತಾದ ಎಲ್ಲ ಚಟುವಟಿಕೆಗಳು ಅಡೆತಡೆ ಇಲ್ಲದೆ ನಡೆದುಕೊಂಡು ಹೋಗಲು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕಾರ್ಯನಿರ್ವಹಿಸುತ್ತಿರುವ ಅಧ್ಯಾಪಕ ವರ್ಗದವರ ಸೇವಾ ಮನೋಭಾವಕ್ಕೆ ಎಷ್ಟು ಕೃತಜ್ಞತೆ ಸಲ್ಲಿಸಿದರು ಧನ್ಯವಾದಗಳು. ಜ್ಞಾನದೀಪದಲ್ಲಿ ಏನೇನು ವಿಚಾರಗಳು ನಡೀತು, ಏನೇನು ಕಾರ್ಯಕ್ರಮಗಳು ನಡೀತು ಅಂತ ವಿಸ್ತಾರವಾಗಿ ಬಹಳ ಸೊಗಸಾಗಿ ನಮಗೆ ಹೇಳಿದಂತಹ ಶ್ರೀಮತಿ ಪ್ರಿಯಾಂಕಾ ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದ ಅಭಿನಂದನೆಗಳು. ನಿಮ್ಮೆಲ್ಲರಿಗೂ ಗೊತ್ತಿರೋ ತರ ಪ್ರತಿ ವರ್ಷ ಜ್ಞಾನದೀಪದ ವಾರ್ಷಿಕೋತ್ಸವದ ಪ್ರಯುಕ್ತ ಕಾರ್ಯಕ್ರಮಗಳನ್ನ ಆಮೇಲೆ ಸ್ಪರ್ಧೆಗಳನ್ನೆಲ್ಲ ನಾವು ಆಯೋಜಿಸ್ತೀವಿ. ಈ ತರ ಸ್ಪರ್ಧೆಗಳಲ್ಲಿ ಮಕ್ಕಳಿಗೆ ಒಂದಿಷ್ಟು ಸ್ಪರ್ಧೆಗಳು, ಯೋಗ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಸ್ಪರ್ಧೆಗಳು ಹಾಗೂ ಇನ್ನೊಂದಿಷ್ಟು ಸ್ಪರ್ಧೆಗಳು ಅಂತ ಹೇಳಿ ಸಾಕಷ್ಟು ಸ್ಪರ್ಧೆಗಳನ್ನ ನಾವು ಪ್ರತಿ ವರ್ಷ ಆಯೋಜನೆ ಮಾಡ್ತಾ ಇರ್ತೇವೆ. ಈ ತರ ಸ್ಪರ್ಧೆಗಳಲ್ಲಿ ಗೆದ್ದಿರುವಂತಹ ವಿದ್ಯಾರ್ಥಿಗಳಿಗೆ ಈಗ ಬಹುಮಾನ ವಿತರಿಸುವ ಸಮಯ. ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ, ನಮ್ಮ ಬಾಲಕೇಂದ್ರದ ವಿದ್ಯಾರ್ಥಿಗಳಿಗೆ 2 ಕಾರ್ಯಕ್ರಮಗಳನ್ನ ಆಯೋಜಿಸಲಾಗಿತ್ತು. ಒಂದು ಕಕ್ಷಾ ವಸ್ತುನಿ, ಕ್ಲಾಸ್ ರೂಮ್ ಆಬ್ಜೆಕ್ಟ್ಸ್ ಅಂತ ಒಂದು ಸ್ಪರ್ಧೆ ಆದ್ರೆ, ಇನ್ನೊಂದು ಸ್ಪರ್ಧೆ ಸಂಖ್ಯಾ ಕ್ರೀಡಾ, ನಂಬರ್ಸ್ ಗೇಮ್ ಅಂತ. ಈ 2 ಸ್ಪರ್ಧೆಗಳನ್ನ ಈ ಕಳೆದ ಶನಿವಾರ ಆಯೋಜಿಸಲಾಗಿತ್ತು. ಈ ಸ್ಪರ್ಧೆಯಲ್ಲಿ ಗೆದ್ದಿರೋ ವಿದ್ಯಾರ್ಥಿಗಳಿಗೆ ಈಗ ಬಹುಮಾನವನ್ನ ನೀಡಲಾಗುತ್ತೆ. ಬಹುಮಾನವನ್ನ ನೀಡಬೇಕು ಅಂತ ಶ್ರೀಮಾನ್ ಶ್ರೀಕಾಂತ್ ಬೆಟಗೇರಿ ಅವರಲ್ಲಿ ಪ್ರಾರ್ಥಿಸ್ತೀನಿ. ಕಕ್ಷಾ ವಸ್ತುನಿ ಅಂದ್ರೆ ಕ್ಲಾಸ್ ರೂಮ್ ಆಬ್ಜೆಕ್ಟ್ ಸ್ಪರ್ಧೆಯಲ್ಲಿ ವಿಜೇತರಾಗಿರುವ ಮಕ್ಕಳು. ಮೊದಲನೇ ಬಹುಮಾನ ಗೌತಮ್, ಎರಡನೇ ಬಹುಮಾನ ದೇವ್, ಮೂರನೇ ಬಹುಮಾನ ಸಾನ್ವಿ, ಮೊದಲನೇ ಬಹುಮಾನ ಗೌತಮ್, ಎರಡನೇ ಬಹುಮಾನ ದೇವ್, ಮೂರನೇ ಬಹುಮಾನ ಸಾನ್ವಿ. ಎಲ್ಲರೂ ಜೋರಾಗಿ ಚಪ್ಪಾಳೆ ಕೊಡಿ.
ಪ್ರೋತ್ಸಾಹ ನೀಡಬೇಕು. ಮೊದಲನೇ ಸ್ಪರ್ಧೆ ಕಕ್ಷಾ ವಸ್ತುನಿ ಆದ್ರೆ ಎರಡನೇ ಸ್ಪರ್ಧೆ ಸಂಖ್ಯಾ ಕ್ರೀಡಾ. ಸಂಖ್ಯಾ ಕ್ರೀಡಾದಲ್ಲಿ ಮೊದಲನೇ ಬಹುಮಾನ ಪಡೆದಿರೋದು ವರ್ಣಿಕಾ. ಎರಡನೇ ಬಹುಮಾನ ಸಾನ್ವಿ. ಸಾನ್ವಿ ಡಬಲ್ ಧಮಾಕ. ಮೂರನೇ ಬಹುಮಾನ ದೇವ್. ದೇವ್ ಧಮಾಕ. ಬಹುಮಾನ ಪಡೆದ ಎಲ್ಲ ವಿದ್ಯಾರ್ಥಿಗಳು ಬೇಗ ವೇದಿಕೆ ಹತ್ರ ಬಂದ್ರೆ ಒಂದು ಗ್ರೂಪ್ ಫೋಟೋ ತೆಗೆಸ್ಕೊಂಡು ಬಿಡ್ಬೋದು. ಬರ್ತೀರಾ? ಪ್ರೈಸ್ ಜೋರದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನು ನೀಡೋಣ. ಈ ಸ್ಪರ್ಧೆಯನ್ನು ಆಯೋಜಿಸಿದವರು ನಮ್ಮ ಜ್ಞಾನದೀಪದ ಬಾಲಕೇಂದ್ರವನ್ನು ನಡೆಸುವಂತಹ ಅನುಷಾ ಭಗಿನಿ ಅವರು. ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಉಳಿದ ಯೋಗ ವಿಭಾಗದ ಬಹುಮಾನಗಳನ್ನೆಲ್ಲ ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ನಾವು ಕೇಳೋಣ. ಈಗ ನಾವೆಲ್ಲರೂ ಕಾತುರದಿಂದ ಕಾಯ್ತಾ ಇರುವಂತಹ ಘಟ್ಟ ಯಾವುದು ಅಂದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ವೀಕ್ಷಿಸೋಕೆ ಅತಿಥಿಗಳೆಲ್ಲರೂ ಕೆಳಗೆ ಆಸೀನರಾಗಬೇಕು ಅಂತ ಕೋರ್ಕೊಳ್ತೀನಿ. ಹೂವಿನ ಭಾಷೆ ಸುಗಂಧ, ಹೂವಿನದೆ ಚೆಂಗುಳ, ಹೂವಿನ ಭಾಷೆ ಸುಗಂಧ, ಹೂವಿನದೆ ಚೆಂಗುಳ, ಹಾಗೆ ನಾವು ಬಗೆಬಗೆ ಹೂವು, ಹಾಗೆ ನಾವು ಬಗೆಬಗೆ ಹೂವು, ನಮ್ಮ ಭಾಷೆ ಕನ್ನಡ, ನಮ್ಮ ಭಾಷೆ ಕನ್ನಡ, ನಮ್ಮ ಭಾಷೆ ಕನ್ನಡ, ಹೂವಿನ ಭಾಷೆ ಸುಗಂಧ, ಹೂವಿನದೆ ಚೆಂಗುಳ. ಪುರಾತನ ಈ ಮರ ಸಂಸ್ಕೃತಿ ಎಡದನ, ಪುರಾತನ ಈ ಮರ ಸಂಸ್ಕೃತಿ ಎಡದನ, ಇಂಚರ ವಿಧ ವಿಧ ಭಕ್ತಿ ವಿವಿಧ ಇಂಚರ, ನಮ್ಮ ಹಾಡು ಕನ್ನಡ, ನಮ್ಮ ಹಾಡು ಕನ್ನಡ, ನಮ್ಮ ಹಾಡು ಕನ್ನಡ, ಹೂವಿನ ಭಾಷೆ ಸುಗಂಧ, ಹೂವಿನದೆ ಚೆಂಗುಳ. ಪರಂಪರೆ ಜೀವನದಿ ಸಂಸ್ಕೃತಿ ಎಡದಳ, ಪರಂಪರೆ ಜೀವನದಿ ಸಂಸ್ಕೃತಿ ಎಡದಳ, ನದಿಗಳ ನೀರು ದಡಗಳ ಹಸಿರು, ನಮ್ಮ ನಾಡು ಕನ್ನಡ, ನದಿಗಳ ನೀರು ದಡಗಳ ಹಸಿರು, ನಮ್ಮ ನಾಡು ಕನ್ನಡ, ನಮ್ಮ ನಾಡು ಕನ್ನಡ, ನಮ್ಮ ನಾಡು ಕನ್ನಡ, ಹೂವಿನ ಭಾಷೆ ಸುಗಂಧ, ಹೂವಿನದೆ ಚೆಂಗುಳ. ನಮ್ಮ ಮನೆ ಬಂದು ಅದು ಎಕ್ಸಿಬಿಟ್ ತಗೊಂಡು ಶೇಖರ ನನಗೆ ಅಕ್ಕಿಪೇಟೆ ಸೂಪರ್ ಕಾಟನ್ ಪೆಟ್ಕೊಂಡು ಹಾಂ ಅಲ್ಲೋ ಫೋನ್ ಮಾಡ್ಕೊಂಡು ಮಲ್ಲಿಗೆ ನಮ್ಮನೆಗೆ ಪ್ರೀತಿ ನಮ್ಮ ಬಂಗಡ,
ಜೈಕೊಡ ಹೂವಿನ ಭಾಷೆ ಸುಗಂಧ ಹೂವಿನದೇ ಜೈಕೊಡ ಹಾಗೆ ನಾವು ಬಗೆ ಬಗೆ ಹೂವು ಹಾಗೆ ನಾವು ಬಗೆ ಬಗೆ ಹೂವು ನಮ್ಮ ಭಾಷೆ ಕನ್ನಡ ನಮ್ಮ ಭಾಷೆ ಕನ್ನಡ ನಮ್ಮ ಭಾಷೆ ಕನ್ನಡ. ಸುಶ್ರಾವ್ಯವಾಗಿ ಹಾಡಿದ ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳು. ಈಗ ಒಂದು ಬಹಳ ಉತ್ತಮವಾದ ವಿಶೇಷವಾದ ಕಾರ್ಯಕ್ರಮ ಏನು ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಜ್ಞಾನದೀಪದಲ್ಲಿ ಬಾಲಕೇಂದ್ರ ನಡೆಯುತ್ತೆ. ಈ ಬಾಲಕೇಂದ್ರದಲ್ಲಿ ಮಕ್ಕಳೆಲ್ಲರೂ ಸಂಸ್ಕೃತ ಕಲ್ತ್ಕೋತಾರೆ, ಶ್ಲೋಕ ಕಲ್ತ್ಕೋತಾರೆ, ಹೀಗೆ ಎಷ್ಟೊಂದು ವಿವಿಧವಾಗಿ ಹೊಸ ವಿಚಾರಗಳನ್ನೆಲ್ಲ ಕಲ್ತ್ಕೊಳ್ತಾರೆ. ಈಗ ಆ ಮಕ್ಕಳು ವಿಶೇಷವಾದ ಒಂದು ಕಾರ್ಯಕ್ರಮನ ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಅವ್ರು ನೋಡಿದ್ರೆ ನಮ್ಗೇನೋ ಎಕ್ಸೈಟ್ಮೆಂಟ್ ಬರ್ತಾರೆ, ಒಬ್ಬೊಬ್ಬರು ಪ್ರಾಣಿಗಳ ವೇಷ ಧರಿಸ್ಕೊಂಡಿದ್ದಾರೆ, ಏನದು ಅಂತ. ಸೊ ಕಾರ್ಯಕ್ರಮದ ಮುಖಾಂತರನೇ ನಾವು ತಿಳ್ಕೊಳ್ಳೋಣ. ಈಗ ನೋಡೋಣ ಜ್ಞಾನದೀಪದ ಬಾಲಕೇಂದ್ರದ ವಿದ್ಯಾರ್ಥಿಗಳು. किं करोति चोरागते किं करोति चोरागते बहु बहु वसामि चोरागते तस्य पादगनानि चोरागते. ಹಲೋ ಆಟೋಲ್ಲಿ ಬಂದು ಹಾಂ माचार माचार किं करोति रे माचार माचार किं करोति रे मूषकस्य आगमने किं करोति रे मूषकस्य आगमने किं करोति रे. तूष्णीं तिष्ठामि शब्दं न करोमि तूष्णीं तिष्ठामि शब्दं न करोमि मूषकं खादामि ಹಾಂ ಹೇಳಿ ಹಾಂ ಹೌದು ಹಾಂ शुकराजा ಹೌದು शुकराजा ಹೌದು. किं करोति रे शुकराजा शुकराजा किं करोति रे नूतन पुरुषागमने किं करोति रे नूतन पुरुषागमने किं करोति रे. हरे राम इति वदामि भो हरे राम इति वदामि भो आह्वानं दास्यामि तेषां कृते आह्वानं दास्यामि तेषां कृते. गजराजा गजराजा किं करोति रे गजराजा गजराजा किं करोति रे सिंहस्य आगमने किं करोति रे सिंहस्य आगमने किं करोति रे.
ಇವಾಗ ಮುದ್ದಾಗಿ ಸಂಸ್ಕೃತದಲ್ಲಿ ಪ್ರಾಣಿಗಳು ಏನ್ ಮಾಡುತ್ತವೆ ಅಂತೆಲ್ಲ ಎಷ್ಟು ಚೆನ್ನಾಗಿ ಹೇಳ್ಕೊಟ್ರು. ಅವರೆಲ್ಲರಿಗೂ ಇನ್ನೊಂದು ಸಾರಿ ಜೋರ ಚಪ್ಪಾಳೆ ತಟ್ಟಣ. ಮತ್ತೆ ಅವ್ರು ಹೇಳ್ಕೊಟ್ಟನ್ನ ಅಂಶ ಮೇಡಕ್ಕೆ ಜೋರ ಚಪ್ಪಾಳೆ ತಟ್ಟಣ. ಸರ್ವರಿಗೂ ಧನ್ಯವಾದ. ಧನ್ಯವಾದ.
ವೇಣುಗೋಪಾಲ್ ಅವರ ಪರಿಚಯವನ್ನ ತಿಳ್ಕೊಳ್ಳುವ ಸಮಯ. ಅವರ ಪರಿಚಯವನ್ನು ಮಾಡಿಕೊಳ್ತಾ ಇದ್ದಾರೆ ಶ್ರೀಮತಿ ಸುಭಾಷ್ ದರ್ಶನ್ ಅವರು. ಡಾಕ್ಟರ್ ಎಸ್ ಮಾಲಾ ಅವರು ಪ್ರಸಿದ್ಧ ಪಂಡಿತ ವಂಶದಲ್ಲಿ ಜನಿಸಿದ್ದು ವಿದ್ಯೆ, ಸಮಾಜ ಸೇವೆ ಹಾಗೂ ಅಧ್ಯಾತ್ಮ ವಿದ್ಯೆಯಲ್ಲಿ ಅಪಾರ ಸಾಧನೆಯನ್ನು ಮಾಡಿರುತ್ತಾರೆ. ಕೌನ್ಸೆಲಿಂಗ್ ಮತ್ತು ಸೈಕೋಥೆರಪಿಯಲ್ಲಿ MSc ಮಾಡಿ ಮನಃಶಾಸ್ತ್ರದಲ್ಲಿ PhD ಪಡೆದಿರುತ್ತಾರೆ. ಮಕ್ಕಳಿಗೆ ವಿಶೇಷ ತರಬೇತಿ ನೀಡುವ ವಿಷಯದಲ್ಲಿ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಿರುತ್ತಾರೆ. ಸಮಾಜಶಾಸ್ತ್ರದಲ್ಲಿ MA ಪದವಿ, ತತ್ವಶಾಸ್ತ್ರದಲ್ಲಿ MA ಮತ್ತು ಸಂಸ್ಕೃತದಲ್ಲಿ MA ಪದವಿ ಗಳಿಸಿರುತ್ತಾರೆ. ಆಲ್ಟರ್ನೇಟಿವ್ ಮೆಡಿಸಿನಲ್ಲಿ MD ಪದವಿ ಗಳಿಸಿರುತ್ತಾರೆ. ಅಪಾರ ವಿದ್ಯಾ ಸಾಗರವೇ ಆಗಿರುವ ಇವರು ಅತ್ಯಂತ ಸರಳ ಸುಸಂಸ್ಕೃತ ನಡವಳಿಕೆ ಹೊಂದಿರುತ್ತಾರೆ. 15 ವರ್ಷಕ್ಕಿಂತ ಹೆಚ್ಚು ವರ್ಷಗಳ ಸಾವಿರಾರು ಜನರಿಗೆ ಮಾನಸಿಕವಾಗಿ ಕುಗ್ಗಿರುವವರಿಗೆ ಸಮಾಧಾನ, ಧೈರ್ಯ ಕೊಡುತ್ತಾ ಬಹಳಷ್ಟು ಜನಾನುರಾಗಿದ್ದಾರೆ. ಕರೋನಾ ಸಮಯದಲ್ಲಿ ಇವರು ಅನೇಕರಿಗೆ ಕೌನ್ಸಿಲಿಂಗ್ ಮಾಡಿ ಆತ್ಮಸ್ಥೈರ್ಯವನ್ನು ತುಂಬಿದ್ದಾರೆ. ಇಂದಿಗೂ ಸಹ ದಿನನಿತ್ಯವೂ ಈ ಕೌನ್ಸಿಲಿಂಗ್ ಕಾರ್ಯ ನಿರಂತರವಾಗಿ ನಡೆದಿದೆ. ಇನ್ನು ವಿಶೇಷವಾಗಿ ಕ್ಯಾನ್ಸರ್ ರೋಗದಿಂದ ಪೀಡಿತರಾಗಿ ಕುಗ್ಗಿ ಜೀವನದಲ್ಲಿ ಧೈರ್ಯ ಕಳೆದುಕೊಂಡಾಗ ಆತ್ಮಸ್ಥೈರ್ಯ ತುಂಬುತ್ತಿರುವುದು ಅತ್ಯಂತ ಶ್ಲಾಘನೀಯವಾಗಿದೆ. ಪ್ರಧಾನ ಪಂಡಿತರಾದ ಇವರ ತಾತನವರಿಗೆ ಚಿಕ್ಕ ಹುಡುಗಿಯಾಗಿರುವಾಗ ಮಾತು ಕೊಟ್ಟಂತೆ ಸಂಸ್ಕೃತದ ರಾಮಾಯಣವನ್ನು ಕನ್ನಡೀಕರಿಸಿದ್ದು ಇವರ ಜೀವನದ ಮಹತ್ವದ ಸಾಧನೆ. ನೂರಾರು ಕಡೆ ಅಧ್ಯಾತ್ಮ ಪ್ರವಚನವನ್ನು ನೀಡುತ್ತಾ ಎಲ್ಲರಿಗೂ ಬದುಕಿನಲ್ಲಿ ಬೆಳಕು ಕೊಡುತ್ತಿರುವ ಇವರ ಸಾಧನೆ ಬಗ್ಗೆ ಹೇಳುತ್ತಾ ಹೋದರೆ ಹೇಳಿದಷ್ಟು ಕಡಿಮೆ. ಬೊಗಸೆಯಲ್ಲಿ ಸಮುದ್ರ ಹಿಡಿದಂತೆ. ಮೇಧಾವಿ, ಸರಳ, ಸಜ್ಜನ, ಸಮಾಜ ಸೇವಕಿ ಇಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಬರಲು ಒಪ್ಪಿ ನಮ್ಮೊಂದಿಗೆ ಆಸೀನರಾಗಿರುವುದು ಇಂದು ನಮ್ಮೆಲ್ಲರ ಸೌಭಾಗ್ಯವೇ ಸರಿ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಅನಂತ ಧನ್ಯವಾದಗಳು. ಶಾಸ್ತ್ರಜ್ಞರು ಹಾಗೂ ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ನಮ್ಮ ಸಂಸ್ಕೃತಿಯನ್ನ, ನಮ್ಮ ಪುರಾಣಗಳ ಬಗ್ಗೆ ಬಹಳ ಜ್ಞಾನವನ್ನು ಹೊಂದಿ ಅದರಲ್ಲಿ ಸಾಕಷ್ಟು ವಿಷಯಗಳನ್ನ ಅಧ್ಯಯನ ಮಾಡಿರುವಂತಹ ಮತ್ತು ಬೋಧನೆಯನ್ನು ಸಹ ನೀಡ್ತಾ ಇರುವಂತಹ ಡಾಕ್ಟರ್ ಮಾಲಾ ವೇಣುಗೋಪಾಲ್ ಅವರು ಸಭೆಯನ್ನು ಕುರಿತು ಒಂದೆರಡು ಮಾತುಗಳನ್ನು ಮಾಡಬೇಕು ಅಂತ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಎಲ್ಲ ಯೋಗ ತಪಸ್ಸುಗಳಿಗೆ, ಯೋಗ ಪಟುಗಳಿಗೆ ಹಾಗೂ ಇಲ್ಲಿ ನೆರೆದಿರುವಂತಹ ಇವತ್ತಿನ ಮುಖ್ಯ ಅತಿಥಿಗಳಾಗಿರುವ ಶ್ರೀಯುತರುಗಳಿಗೆ ಮತ್ತೆ ಈ ಸಂಸ್ಥೆಗೆ ಸಂಸ್ಥಾಪಕಿಯಾಗಿ ಬೆನ್ನೆಲುಬಾಗಿರ್ತಕ್ಕಂತಹ ಗೀತಾ ಅವರೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ನಮನವನ್ನು ತಿಳಿಸಿ, ಈ ಕಾರ್ಯಕ್ರಮವನ್ನು ನೋಡಿದ್ರೆ ಗೀತಾ ಶ್ರಮ ಎಂಥದ್ದು ಅಂತ ಎಲ್ಲರಿಗೂ ಅರ್ಥ ಆಗುತ್ತೆ. ಗೀತಾನ ನಾನು ನೈಬರ್ಸ್ ಪಕ್ಕದ ಮನೆಯಲ್ಲಿ ಇದ್ದೇವೆ. ಗೀತಾ ಅವರ ಯಜಮಾನರು ಕೂಡ ನೋಡಿದ್ದೇನೆ. ಬಹಳ ಸರಳವಾದ ವ್ಯಕ್ತಿ. ಆತನಿಗೆ ಬಹಳ ಆಸೆ ಇತ್ತು. ಯಾಕೆಂದ್ರೆ ಈ ಯೋಗವನ್ನು ಎಲ್ಲ ಕಡೆ ಪ್ರಚಾರ ಮಾಡಿ ಎಲ್ಲರೂ ಕೂಡ ಯೋಗವನ್ನು ಕಲಿಬೇಕು ಅಂತ ಆತನಿಗೆ ಬಹಳ ಆಸೆ ಇತ್ತು ಅವರಿಗೆ. ಆದರೆ ಗೀತಾ ಮೂಲಕವಾಗಿ ಅದು ಪ್ರಪಂಚದ ಬೆಳಕಿಗೆ ಬರಬೇಕು ಅನ್ನೋದು ಭಗವಂತನ ಆಶಯ ಆಗಿತ್ತು. ಅವರ ಪ್ರೇರೇಪಣೆ ಯಾರು ಅಂತಂದ್ರೆ ಶ್ರೀಪಾದ ಅವರು. ಆದ್ರೆ ಯಾರ ಮೂಲಕ ನಡೆಸಿದ್ದು ಅಂದ್ರೆ ಗೀತಾ ಮೂಲಕವಾಗಿ ನಡೆಸಿದರು. ಆ ಗೀತಾ ಅನ್ನೋ ಹೆಸರಲ್ಲೇ ಒಂದು ಬಹಳ ಅದ್ಭುತವಾದ ಚಾಲನಾ ಶಕ್ತಿ ಇದೆ ಅದರಲ್ಲಿ. ಕೃಷ್ಣ ಪರಮಾತ್ಮ ಎಲ್ಲರಿಗೂ ಉದ್ಧಾರ ಮಾಡುವುದಕ್ಕೋಸ್ಕರವಾಗಿ ರಣರಂಗದಲ್ಲಿ ಅರ್ಜುನನಿಗೆ ಗೀತೋಪದೇಶವನ್ನ ಮಾಡಿದ. ಅದು ಅರ್ಜುನನಿಗೆ ಮಾತ್ರ ಗೀತೋಪದೇಶ ಅಲ್ಲ, ಅದು ಇಡೀ ಜಗತ್ತಿನಲ್ಲಿ ಎಲ್ಲರಿಗೂ ಬೇಕು ಅಂತ ಗೀತೋಪದೇಶವನ್ನ ಮಾಡಿದ. ಆ ಭಗವದ್ಗೀತೆ ಅನ್ನೋದು ಎಲ್ಲರಿಗೂ ದಾರಿ ದೀಪ ಆಗಲಿ ಅನ್ನೋದು. ಈ ಸಂಸ್ಥೆಗೆ ಎಷ್ಟು ಅದ್ಭುತವಾದ ಹೆಸರನ್ನ ಇಟ್ಟಿದ್ದಾರೆ ಅಂತಂದ್ರೆ ಜ್ಞಾನ ದೀಪ, ಇಟ್ಟಿರುವವರು ಗೀತಾ. ಎಂತಹ ಒಂದು ಅದ್ಭುತವಾದ ಸಂಯೋಜನೆ ನೋಡಿ ಇದರಲ್ಲಿ. ಆ ಜ್ಞಾನ ಅನ್ನುವ ದೀಪವನ್ನ ಎಲ್ಲರಿಗೂ, ಗೀತಾ ಜ್ಞಾನ ದೀಪವನ್ನು ಪ್ರಸರಿಸ್ತಾ ಇರೋರು ಯಾರು?
ಎಂತಹ ಒಂದು ಅದ್ಭುತವಾದ ಒಂದು ಶಕ್ತಿ ಇದೆ ಅಂತಂದ್ರೆ, ಶ್ರೀ ಇಲ್ಲದೀರ ಪಾದವನ್ನೇ ಹಿಡಿಯದೀರ ನಮ್ಮಿಂದ ಯಾವುದೂ ಸಾಧ್ಯ ಇಲ್ಲ ಅನ್ನೋದು ಗೀತಾ ತತ್ವ. ಸ್ವಾಮಿ ರಾಮಕೃಷ್ಣ ಹೇಳ್ತಾ ಇದ್ರು, ಗೀತಾ 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 ಅಂತ ತಿರುಗಿಸಿ ಹೇಳಿ ಅದು ತಾಗಿ 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 ಅಂತ ಬರುತ್ತೆ. ಅಂದ್ರೆ ಅದನ್ನ ಬಗ್ಗೆ ಪರಮಾತ್ಮನ ಚರಣಾರವಿಂದವನ್ನ ಹಿಡಿಯುವುದೇ ನಮ್ಮ ಧ್ಯೇಯ ಅನ್ನೋದು ಗೀತಾ ಅನ್ನೋ ಶಬ್ದಕ್ಕೆ ನಮ್ಮ ರಾಮಕೃಷ್ಣ ಸುಲಭವಾಗಿ ಹೇಳಿದಂತಹ ಒಂದು ಅರ್ಥ. ಅದು ಹಾಗೆ ಅನ್ವರ್ಥ ಆಗೋ ಹಾಗೆ ಈ ಜ್ಞಾನ ದೀಪವನ್ನ ಎಷ್ಟು ಕಷ್ಟಪಟ್ಟಿರು ಅಂದ್ರೆ, ಆ ಒಂದು ಗೀತಾ ಅವರ ಛಲ ಇದೆಯಲ್ಲ, ಅದರ ಪ್ರೇರಣಾ ಶಕ್ತಿ ಶ್ರೀಪಾದ್ ಅವರು, ಆ ಶಕ್ತಿಯ ಮೂಲಕವಾಗಿ ಈ ಸಂಸ್ಥೆಯನ್ನ 6 ವರ್ಷದ ಕೆಳಗೆ ಇವರು ಪ್ರಾರಂಭ ಮಾಡಿದ್ರು. ಯಾವುದೇ ಶ್ರೇಯಾಂಸಿ ಬಹುವಿಜ್ಞಾನಿ ಅಂತ ಹೇಳ್ತಾರಲ್ಲ, ಅದು ಒಳ್ಳೆಯ ಕೆಲಸ ಮಾಡ್ಬೇಕಾದ್ರೆ ಎಷ್ಟೋ ಅಡಚಣೆಗಳೆಲ್ಲ ಬರುತ್ತೆ. ಅದೆಲ್ಲವನ್ನು ಮೀರಿ ಪಾಪ ಗೀತಾ ಹೆಮ್ಮೆಟ್ಟಿ ಇವತ್ತಿನ ದಿವಸ ಇಷ್ಟು ಜನರಿಗೆ ಯೋಗವನ್ನೆಲ್ಲ ಬೋಧನೆ ಮಾಡಿ ಇಷ್ಟು ಆಹ್ವಾನವಿರುತ್ತರೆ ಎಲ್ಲರೂ ಬರ್ತಾರೆ. ಅದು ಕೇವಲ ಒಂದು ಯೋಗ ಕ್ಲಾಸ್ ಮಾತ್ರ ಅಲ್ಲ, ನಾನು ಹೇಳಬೇಕು ಅಂತಂದ್ರೆ ಸರ್ವತೋಮುಖವಾಗಿರೋ ಅಂತಹ ಒಂದು ಬೆಳವಣಿಗೆಗೆ ಬೇಕಾಗೋ ಬುನಾದಿಯನ್ನ ಈ ಜ್ಞಾನದೀಪ ಎಲ್ಲರಿಗೂ ಕೊಡ್ತಾ ಇದೆ ಅಂತ ನಾನು ಹೇಳೋದಕ್ಕೆ ನನಗೆ ತುಂಬಾನೇ ಹೆಮ್ಮೆ ಆಗುತ್ತೆ. ಎಲ್ಲರೂ ಸರಿ, ಇವಾಗ ಪುಟ್ಟ ಮಕ್ಕಳು ಎಷ್ಟು ಚೆನ್ನಾಗಿ ಅವರೆಲ್ಲ ಪ್ರತಿಭೆಯನ್ನು ತೋರಿಸಿದ್ರು. ಈ ಕಾಲದಲ್ಲಿ ಸಂಸ್ಕೃತ ಅನ್ನೋದನ್ನೇ ಕಲ್ತ್ಕೊಳ್ಳೋದು ಬಹಳ ಕಡಿಮೆ. ಎಲ್ಲರೂ ಎ ಫಾರ್ ಆಪಲ್, ಬಿ ಫಾರ್ ಬ್ಯಾಟ್, ಸಿ ಫಾರ್ ಕ್ಯಾಟ್ ಸ್ಕೂಲ್ಗೆ ಕಳಿಸ್ಬೇಕು ಅಂತಾರೆ ಹೊರತು ಸಂಸ್ಕೃತವನ್ನು ನಮ್ಮ ಮಕ್ಕಳು ಕಲಿ ಅಂತ ಯಾರು ಹೇಳೋದಿಲ್ಲ. ಅಂತಹ ಸಂದರ್ಭದಲ್ಲಿ ಎಲ್ಲಾರನ್ನೂ ಜೊತೆಗೂಡಿಸಿ ಸಂಸ್ಕೃತ ಭಾಷಾ ಪ್ರಸಾರವನ್ನು ಮಾಡೋದನ್ನೋದು ಗೀತಾ ಇಟ್ಟಿರುವಂತಹ ಮೊದಲ ಹೆಜ್ಜೆ. ಅದು ನಮ್ಮ ಸನಾತನ ಸಂಸ್ಕೃತಿಗೆ ಬುನಾದಿಯಾಗಿರೋದೇ ಸಂಸ್ಕೃತ. ಅದನ್ನೇ ಇವರ ಅಳಿಲು ಸೇವೆಯನ್ನು ಈ ರೀತಿ ಮಾಡೋದರಿಂದ ಮಕ್ಕಳ ಮನಸ್ಸಿನಲ್ಲಿ ಈ ಬೀಜವನ್ನು ಬಿಡ್ತಾರಲ್ಲ, ಅದು ಮುಂದೆ ಅದು ಹೆಮ್ಮರವಾಗಿ ಬೆಳೆಯುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ನಮ್ಮ ರಿಸರ್ಚ್ ಪ್ರಕಾರ ಹೇಳಬೇಕು ಅಂತಂದ್ರೆ, ಯಾರಿಗೆ ಸಂಸ್ಕೃತ ಭಾಷೆ ವರ್ಣಮಾಲೆ ಚೆನ್ನಾಗಿ ಬರುತ್ತೋ ಅಂತಹ ಮಕ್ಕಳಿಗೆ ಬುದ್ಧಿಶಕ್ತಿ ಬಹಳ ಚೆನ್ನಾಗಿರುತ್ತೆ ಅಂತ ಹ್ಯಾಸ್ ಬೀನ್ ಪ್ರೂವ್ಡ್ ವಿತ್ ರಿಸರ್ಚ್ ಇನ್ ಹ್ಯಾಂಡ್ಸ್. ಆದ್ದರಿಂದ ಎಲ್ಲರೂ ಸಂಸ್ಕೃತವನ್ನ ವರ್ಣಮಾಲೆಯನ್ನು ಮೊದಲಿಗೆ ಕಲೀರಿ, ಆಮೇಲೆ ಎಲ್ಲಾ ಭಾಷೆ ತನಗೆ ತಾನೇ ಬರುತ್ತೆ. ಭಾಷಾನಾಂ ಜನನಿ ಸಂಸ್ಕೃತ ಅಂತ ಹೇಳ್ತೀವಲ್ಲ, ಹಾಗೆ ಎಲ್ಲದಕ್ಕೂ ಸಂಸ್ಕೃತ ಭಾಷೆ ಅನ್ನೋದು ಜನನಿ. ಆ ಜನನಿಯ ಪ್ರೇಮವನ್ನ ಎಲ್ಲರ ಮನಸ್ಸಲ್ಲಿ ಪುಟ್ಟ ಮನಸ್ಸಲ್ಲಿ ಬಿಟ್ಟುಬಿಟ್ರೆ ಮುಂದೆ ಅವರು ಚೆನ್ನಾಗಿ ಸುಸಂಸ್ಕೃತರಾಗುತ್ತಾರೆ, ಯಾವ ಸಂದೇಹವೂ ಇಲ್ಲ. ಅಂತಹ ಅದ್ಭುತವಾದ ಕೆಲಸವನ್ನ ಮಕ್ಕಳಿಂದ ಪ್ರಾರಂಭ ಮಾಡಿ ಗೀತಾ ಶುರು ಮಾಡಿದ್ದಾರೆ. ಎರಡನೆಯದಾಗಿ ಯೋಗ. ಈ ಯೋಗಾಭ್ಯಾಸದ ತರಗತಿನ ನಾವೆಲ್ಲ ಏನ್ ಅನ್ಕೊಂತಿದೀವಿ, ಯೋಗ ಮೀನ್ಸ್ ಆಕ್ರೋಬ್ಯಾಟಿಕ್ಸ್. ಈಗ ಒಂದು ಫ್ಯಾಷನ್ ಆಗಿದೆ, ಐ ಆಮ್ ಗೋಯಿಂಗ್ ಟು ಯೋಗ ಸ್ಕೂಲ್, ಐ ಆಮ್ ಗೋಯಿಂಗ್ ಟು ಯೋಗ ಸ್ಕೂಲ್ ಅಂತೆಲ್ಲರೂ ಹೇಳೋದು. ಆದರೆ ಯೋಗದ ನಿಜವಾದ ಅರ್ಥ ಏನು ಅನ್ನೋದು ಅದನ್ನ ಬಹಳ ಸುಂದರವಾಗಿ ಬೇರೆ ಕಾರ್ಯಕ್ರಮಗಳ ಮೂಲಕವಾಗಿ ಕೂಡ ಗೀತಾ ಅವರು ಅದನ್ನ ಪ್ರಸಾರ ಮಾಡ್ತಾ ಇದ್ದಾರೆ. ಹಾಗೆ ಯೋಗ ಅನ್ನೋದು ಒಂದು ಸರ್ವತೋಮುಖ ಬೆಳವಣಿಗೆಗೆ ಬೇಕಾಗಿರೋದು. ಕೇವಲ ಶಾರೀರಿಕವಾಗಿ ನಾನು ಬೆಂಡ್ ಮಾಡೋದು ಯೋಗ ಅಲ್ಲ. ಯೋಗ ಚಿತ್ತವೃತ್ತಿ ನಿರೋಧ. ಯೋಗವನ್ನ ನಮ್ಮ ಮನಸ್ಸು ಶರೀರ ಎರಡು ಒಂದುಗೂಡಿಸಿ ಅದರ ಧ್ಯೇಯ ಬೇರೆ. ಯಾವುದ್ರ ಜೊತೆ ಯುಜ್ಯತೆ ಅನೇನೈತಿ ಯೋಗ, ಯಾವುದ್ರ ಜೊತೆ ನಮ್ಮನ್ನ ಒಂದು ಮಾಡುತ್ತೆ. ನಾವೆಲ್ಲರೂ ಜೀವನದ ಪ್ರಯಾಣದಲ್ಲಿ ಬಂದಿರೋದು ಆ ಪರಮಾತ್ಮನ ಜೊತೆಗೆ ಸೇರೋದು. ಇಲ್ಲೆಲ್ಲ ನಾವು ಕೇವಲ ಪ್ರಯಾಣಿಕರು, ಆದರೆ ನಮಗೆ ರೂಟ್ ಸರಿಯಾಗಿ ಗೊತ್ತಿಲ್ಲ. ಆ ರೂಟ್ ಸರಿಯಾದ ಡ್ರೈವರ್ ಆಗ್ಬೇಕಂದ್ರೆ ನಾವು ಶುಡ್ ಬಿ ಫಿಸಿಕಲಿ ಫಿಟ್. ಅದಕ್ಕೆ ಶರೀರ ಮಾಧ್ಯಮ ಧರ್ಮ ಸಾಧನ ಅಂತ ಹೇಳ್ತಾರೆ. ಮೊದಲು ಶರೀರವನ್ನು ಫಿಟ್ ಆಗಿ ಇಟ್ಕೊಂಡ್ರೆ ಮನಸ್ಸು ತಾನೇ ಸರಿ ಹೋಗುತ್ತೆ. ಆ ಮನಸ್ಸು ಸರಿ ಹೋಗೋದಕ್ಕೆ ಇವೇನ್ ಮಾಡ್ತಾ ಇದ್ದಾರೆ, ಪ್ರಾಣಾಯಾಮವನ್ನ ವಿಶೇಷವಾಗಿ ಹೇಳ್ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಪ್ರಾಣಶಕ್ತಿ ಸರಿಯಾಗಿಲ್ಲ ಅಂತಂದ್ರೆ ಶರೀರದಲ್ಲಿ ಯಾವ ಸಂಚಾಲನೂ ಸರಿಯಾಗಿರೋದಿಲ್ಲ. ಹಾಗಾಗಿ ಈ ಯೋಗದ ಜೊತೆಗೆ ವಿಶೇಷವಾದ ಪ್ರಾಣಾಯಾಮ ತರಗತಿಗಳನ್ನು ನಡೆಸಿ ಅದರ ಜೊತೆಗೆ ಮಕ್ಕಳಿಗೂ ಕೂಡ ಭಗವದ್ಗೀತೆಯನ್ನು ಹೇಳಿಕೊಡೋದು, ಶ್ಲೋಕವನ್ನು ಹೇಳಿಕೊಡೋದು, ದೇವರ ನಾಮವನ್ನು ಹೇಳಿಕೊಡೋದು, ಇದೆಲ್ಲ ಪೂರಕ ಯೋಗಕ್ಕೆ. ಅದರಿಂದ ಗೀತಾ ಅವರು ನಡೆಸ್ತಾ ಇರೋ ಯೋಗ ಹೇಗಿದೆ ಅಂತಂದ್ರೆ, ಪರಿಪೂರ್ಣವಾಗಿ ಒಂದು ವ್ಯಕ್ತಿಯ ಬೆಳವಣಿಗೆಗೆ ಏನೆಲ್ಲ ಬೇಕೋ ಅದಷ್ಟು ಕಾರ್ಯಕ್ರಮವು ಆಬಾಲ ವೃದ್ಧರಿಗೆ ಈ ಜ್ಞಾನದೀಪ ಕೊಡ್ತಾ ಇದೆ ಅಂತಂದ್ರೆ ನಮ್ಮೆಲ್ಲರಿಗೂ ಬಹಳ ಸಂತೋಷದ ಸುದ್ದಿ. ನಮ್ಮ ನೆರೆಹೊರೆಯರಲ್ಲಿ ಒಬ್ಬರಾಗಿರುವಂತಹ ಈ
ಗೀತಾ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ನಮಗೆ ಹೆಮ್ಮೆ, ನಾವೇನು ಮಾಡಲ್ಲ, ಬಟ್ ಗೀತಾ ಅವ್ರು ಮಾಡ್ತಾ ಇದ್ದಾರೆ ಅಂತ ಹೇಳೋದು ನಮ್ಗೊಂದು ಹೆಮ್ಮೆ ಅಷ್ಟೇ. ಹಾಗೆ ಪಾಪ ಎಲ್ಲ ಜನಾನುರಾಗಿಯಾಗಿ ಇಷ್ಟು ಜನನ ಸಂಘಟನೆ ಮಾಡೋದು ಅನ್ನೋದು ಬಹಳ ಸುಲಭದ ಕೆಲಸ ಅಲ್ಲ. ಅದೇ ಈ ಕಾಲದಲ್ಲಿ ಎಲ್ಲರೂ ನಾನು ಮೊಬೈಲಲ್ಲಿ ಕೂತಿರ್ತೀನಿ, ಸೀರಿಯಲ್ ನೋಡ್ತಾ ಇರ್ತೀನಿ, ಇನ್ನೊಂದು ಕೆಲಸದಲ್ಲಿ ಇರ್ತೀನಿ ಅನ್ನೋರು ಇಷ್ಟು ಜನ ಸಂಘಟಿತರಾಗಿ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂದ್ರೆ ಅವರ ಸಂಘಟನಾ ಶಕ್ತಿ ಎಷ್ಟಿದೆ ಅಂತ ನಮ್ಗೆ ಇವಾಗ ನೋಡಿದಾಗ ನನಗೆ ಅನ್ನಿಸ್ತು, ನಿಜವಾಗ್ಲೂ ಗೀತಾ ಎಷ್ಟೆಲ್ಲ ಮಾಡ್ತಾ ಇದ್ದಾರಪ್ಪ ಅಂತ ಹೇಳಿ ನಿಜವಾಗ್ಲೂ ಬಹಳ ಹೆಮ್ಮೆ ಆಗುತ್ತೆ, ತುಂಬಾ ಸಂತೋಷದ ಸಂಗತಿ. ಹಾಗೆ ಇಲ್ಲಿ ಹೇಳ್ಕೊಡ್ತಕ್ಕಂತಹ ಎಲ್ಲ ಟೀಚರ್ಸ್ ಅಷ್ಟೇ ಸಚ್ ಡೆಡಿಕೇಟೆಡ್ ಡಿವೋಟೆಡ್ ಟೀಚರ್ಸ್. ಹಾಗಾಗಿ ಇಷ್ಟು ಜನ ಎಲ್ಲರೂ ಸೇರಿ ಯೋಗವನ್ನು ಕಲಿತಾ ಇದ್ದಾರೆ. ಅದು ಇವರು ಗೀತಾಂಗ ಗೊತ್ತಾಗದೆ ಇರಬಹುದು, ಬಟ್ ನಾವು ನೋಡೋರು ನಮ್ಗೆ ಏನ್ ಅರ್ಥ ಆಗುತ್ತೆ ಅಂತಂದ್ರೆ ಇಷ್ಟು ಜನರಲ್ಲಿ ಒಂದು ಆರೋಗ್ಯದ ಚೈತನ್ಯವನ್ನ ಮೂಡಿಸ್ತಾ ಇದ್ದಾರೆ ಗೀತಾ ಅವರು. ಶಾರೀರಿಕವಾದ ಜೊತೆಗೆ ಮಾನಸಿಕವಾಗಿರುವಂತಹ ಒಂದು ಆರೋಗ್ಯದ ಕಡೆ ಅವರು ಬಹಳ ಗಮನ ಇಟ್ಟು ಬೇರೆ ಬೇರೆ ಕ್ಲಾಸ್ಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಮೊನ್ನೆ ಇವರು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನನ್ನ ಕಿವಿಗೆ ಬಿತ್ತು, ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಅಂತ ದೇವರ ನಾಮ ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಬಹಳ ಸಂತೋಷ ಆಯ್ತು. ಈ ರಾಮ ರಾಮ ಅನ್ನೋದನ್ನ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರಪ್ಪ ಅಂದ್ರೆ ಇವತ್ತಿನ ದಿವಸ ಆ ರಾಮ ಅಂತ ಯಾಕೆ ಅಷ್ಟು ಅದಕ್ಕೆ ನಾವು ಪ್ರಾಮುಖ್ಯ ಕೊಡ್ತೀವಿ ಅನ್ನೋ ಒಂದ್ ಎರಡು ಮಾತು ಹಂಚ್ಕೊಳ್ಳೋಣ ನೀವೆಲ್ಲರೂ ಮುಂದೆ ಅಂತ ಅನಿಸ್ತಾ ಒಳ್ಳೆ ಅದ್ಭುತವಾದ ದೇವರ ನಾಮವನ್ನು ಹಾಡ್ತಾ ಇದ್ದಾರೆ. ಈ ನಮ್ಮ ರಿಸರ್ಚ್ ಪ್ರಕಾರ ಈ ವರ್ಣಮಾಲೆಯಲ್ಲಿ ಈ ರ ಅನ್ನೋ ಶಬ್ದ ಇದೆಯಲ್ಲ, ಆ ಒಂದು ಅಕ್ಷರ ದಟ್ ವಿಲ್ ಆಕ್ಟಿವೇಟ್ ದ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ನ ಆಕ್ಟಿವೇಟ್ ಮಾಡೋ ಅಂತಹ ಒಂದು ಶಕ್ತಿ ಇರೋ ಅಕ್ಷರ ಯಾವುದು ವರ್ಣಮಾಲೆಯಲ್ಲಿ ಅಂದ್ರೆ ರಕಾರ. ನಾವು ಬುದ್ಧಿಮಾನ್ಯ ಮಕ್ಕಳಲ್ಲಿ ಆಗಲಿ ಅಥವಾ ಸ್ವಲ್ಪ ನ್ಯೂನತೆ ಇರೋ ಮಕ್ಕಳನ್ನು ಕೇಳಿದ್ರೆ ರಾ ಹೇಳಿದ್ರೆ ಹೇಳೋದಿಲ್ಲ ಮಕ್ಕಳು. ನಿನ್ನ ಹೆಸರು ರಾಮ ಹೇಳಿದ್ರೆ ಗಾಮ ಡಾಮ ಅಂತ ಹೇಳುತ್ತೆ ಹೊರತು ರಕಾರ ಬರೋದಿಲ್ಲ. ಈ ರಕಾರವನ್ನು ನಾವು ಎಕ್ಸ್ಪೆರಿಮೆಂಟ್ ಮಾಡಿದ ಪ್ರಕಾರ ಈ ರಕಾರವನ್ನು ಹೇಳಿಸ್ತಾ ಎಷ್ಟೋ ಗುಣಮುಖವನ್ನ ನಾವು ಕಾಣ್ತೀವಿ ಈ ಮಕ್ಕಳಲ್ಲಿ. ಇವರು ಅಲ್ಲಿ ನೋಡಲು ರಾಮ ಅನ್ನೋ ಹಾಡು ಎಷ್ಟು ಅದ್ಭುತವಾಗಿದೆ ಅಂದ್ರೆ ಒಂದು ಅರ್ಥ ಹೆಂಗಿದೆ ಅಂದ್ರೆ ಪ್ರತಿಯೊಬ್ಬ ದಾಸವರೇಣ್ಯರು ಕೂಡ ರಾಮನ ಅನುಭವದಲ್ಲಿ ಎಷ್ಟು ಚೆನ್ನಾಗಿ ಆ ಹಾಡನ್ನೆಲ್ಲ ಹೇಳಿದ್ದಾರೆ ಅಂತ ಅನಿಸ್ತು. ಅವ್ರು ಹೇಳ್ಬೇಕಾದ್ರೆ ನನ್ನ ಮನಸ್ಸಿಗೆ ಬರ್ತಾ ಇತ್ತು. ಆ ಪುರಂದರದಾಸರು ಯುದ್ಧಕಾಂಡದಲ್ಲಿ ಶ್ರೀ ರಾಮಚಂದ್ರಮೂರ್ತಿ ಕೊನೆಯ ದಿವಸ ಹೇಳಿದ, ಎಲ್ಲಾರು ಯುದ್ಧ ಮಾಡಾಯ್ತು, ರಾವಣನ ಮೂಲಬಲ ಕೊನೆಯದಾಗಿ ಬರುತ್ತೆ. ಅದು ಬಂದಾಗ ಎಲ್ಲರೂ ಅನ್ಕೊಳ್ತಾ ಇದ್ರು, ಅಯ್ಯೋ ಇಷ್ಟು ದೊಡ್ಡ ಮೂಲಬಲ ನೋಡಿ ಹೆದರ್ಕೊಂಡು ಕಪಿಸೇನೆಲ್ಲ ಹೊರಟೋಯ್ತು. ರಾಮ ಹೇಳಿದ ಕೊನೆಯದಾಗಿ, ನನ್ನ ಅವತಾರದ ಕಾರ್ಯ ಏನು, ನಾನು ಏನು ಅಂತ ತೋರಿಸ್ತೇನೆ. ನಿಮಿಷ ಎಲ್ಲರೂ ದೂರ ನಿಂತ್ಕೊಂಡು ಎಲ್ಲಾರು ದೂರ ನಿಲ್ಲಿಸ್ಬಿಟ್ಟು ರಾಮಚಂದ್ರಮೂರ್ತಿ ಸಂಮೋಹನಾಸ್ತ್ರವನ್ನ ಹಾಕಿದ್ರು. ಆ ಸಂಮೋಹನಾಸ್ತ್ರ ಹಾಕಿದಾಗ ಹೇಗಿರುತ್ತೆ, ಎಂತಹ ಅದ್ಭುತವಾದ ಅಸ್ತ್ರ. ಶ್ರೀ ರಾಮಚಂದ್ರ ಮಾತ್ರ ಅದನ್ನ ಮಾಡ್ಲಿಕ್ಕೆ ಸಾಧ್ಯ. ಅವನ ಸಂಮೋಹನಾಸ್ತ್ರವನ್ನ ಹಾಕಿದಾಗ ಆ ರಾವಣನ ಮೂಲಬಲ ಎಷ್ಟು ದೊಡ್ಡದಾಗಿತ್ತು ಅಂದ್ರೆ ಅದನ್ನ ನೋಡೇ ಹೆದರಿ ಕಪಿಗಳೆಲ್ಲ ಓಡಿ ಹೋದವು ಅಂತ ಪುರಂದರದಾಸರು ಅದ್ಭುತವಾಗಿ ಯುದ್ಧಕಾಂಡವನ್ನು ವರ್ಣನೆ ಮಾಡಿದ್ದಾರೆ. ಆದ್ರೆ ನೆಕ್ಸ್ಟ್ ಅವ್ರು ಹೇಳ್ತಾರೆ ನೋಡಿ, ಅವನಿಗೆ ಯುವರಾಮ ಇವನಿಗೆ ಅವರಾಮ ಅಂತ ಹೇಗಿತ್ತು ಅಂದ್ರು. ಆ ಸಂಮೋಹನಾಸ್ತ್ರವನ್ನ ಹಾಕಿದಾಗ ಆ ಅಸ್ತ್ರದ ಮಹಿಮೆ ಎಂತದ್ದು ಅಂತ ಹೇಳಿದ್ರೆ, ರಾಮ ಎದುರಾಳಿಯ ಕಣ್ಣಿಗೆ ಒಬ್ಬೊಬ್ಬ ಪಕ್ಕದಲ್ಲಿರೋ ಕೂಡ ರಾಮನಾಗೆ ಕಾಣಿಸ್ತಾನೆ. ಹಾಗಾಗಿ ರಾಮ ಬಂದ ಅಂತ ಹೇಳಿ ಅವರವರು ಹೊಡೆದಾಗಿ ಹತರಾಗಿ ಹೋದರು ಅಂತ ಹೇಳಿದ್ರು. ಹೇಗೆ ರಾಮ ಗೆದ್ದ ರಾವಣನ ಅನ್ನೋದನ್ನ ಬಹಳ ಅದ್ಭುತವಾಗಿ ಪುರಂದರದಾಸರು ತೋರಿಸಿದ್ದಾರೆ. ಅವರವರು ಹೊಡೆದಾಡಿ ಹತರಾಗಿ ಹೋದರು. ಇದನ್ನ ಕಂಡು ಏನಾಯ್ತು ಅಂತ ಬಹಳ ಸಂತೋಷ ಆಯ್ತು ಅಂತ ಕಪಿಗಳಿಗೆಲ್ಲ ಒಂದಕ್ಕೊಂದು ಅದನ್ನ ಅಪ್ಪಿಕೊಂಡು ಅಷ್ಟು ಸಂತೋಷ ಪಟ್ಟು ಅಂತ ಹೇಳಿ ಯುದ್ಧಕಾಂಡದ ಸಂಮೋಹನಾಸ್ತ್ರವನ್ನ ಅಷ್ಟು ಸುಲಭವಾಗಿ ಪುರಂದರದಾಸರು ಅವರ ಕೀರ್ತನೆಯಲ್ಲಿ ತೋರಿಸಿದ್ರು. ಅದನ್ನ ಇವರು ಕೆಳಗಡೆ ಪ್ರಾಕ್ಟೀಸ್ ಮಾಡ್ಬೇಕಂತ ಅನ್ಕೊಂಡೆ. ಎಷ್ಟು ಚೆನ್ನಾಗಿ ವೀರ ರಾಘವನನ್ನ ವರ್ಣಿಸಿದ್ದಾರೆ ಪುರಂದರದಾಸರು ಅಂತ. ಹಾಗೆ ಗೀತಾ ಮಾಡುವಂತಹ ಈ ಕೆಲಸದಲ್ಲಿ ಕೇವಲ ಯೋಗ ಮಾತ್ರ ಅಲ್ಲ, ಇಂಥ ಅದ್ಭುತವಾದ ಪುರಂದರದಾಸರ ಕೀರ್ತನೆಗಳಿರ್ಬೋದು, ದಾಸರ ಪದಗಳಿರಬಹುದು, ವಿಚಾರ ಮಂಥನಗಳಿರಬಹುದು, ಇದೆಲ್ಲ ಕೂಡ ಯೋಗಕ್ಕೆ ಪೂರಕವಾಗಿ ಬೇಕಾಗಿರುವಂತಹ ವಿಷಯ. ಬಹಳ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಯಾವ ಪ್ರತಿಫಲಾಪೇಕ್ಷೆಯೂ ಇಲ್ಲದೀರ ಒಬ್ಬ ಕರ್ಮಯೋಗಿಯ ಹಾಗೆ ಗೀತಾನ ಹೆಸರಿಗೆ ತಕ್ಕ ಹಾಗೆ 4 ಯೋಗಗಳನ್ನು ಅವ್ರು ಮಾಡ್ತಾ ಇದ್ದಾರೆ. ಒಂದು ಕರ್ಮಯೋಗ. ಎಲ್ಲರೂ ಯೋಗ ಕ್ಲಾಸಿಗೆ ಬನ್ನಿ ಅಂತೇಳಿ ಎಲ್ಲರೂ ನಮ್ಮನೆ ಬಂದ್ಕಡೆ ಪಕ್ಕದ ಗೇಟಲ್ಲಿ ಇದ್ದಾರೆ, ಅಲ್ಲಿ ಹೋಗಿ ವಿಚಾರಿಸಿ ಅಂತ ಹೇಳ್ತೀವಿ.
ಅಲ್ಲಿ ನಮಗೆ ತೋರಿಸೋದಷ್ಟೇ ನಮ್ಮ ಕೆಲಸ. ಅಲ್ಲಿ ಗೀತಾ ಮನೆಗೆ ಎಲ್ಲರೂ ಹೋಗ್ತಾರೆ. ಕರ್ಮಯೋಗ ಮೊದಲು ಕ್ಲಾಸಿಗೆ ಬನ್ನಿ, ಆಮೇಲೆ ನೋಡೋಣ. ಕರ್ಮಯೋಗ ಆದ ಮೇಲೆ ಅವರಿಗೆ ಅದರಲ್ಲಿ ಒಂದು ಆಸೆ ಬರಬೇಕು. ಹೇಗೆ ಬರಬೇಕು? ಭಕ್ತಿ ಯೋಗ ಬರಬೇಕಾದ್ರೆ ಭಜ ಸೇವಾಯಾಮ್, ಸೇವೆಯನ್ನ ಮಾಡಬೇಕು. ಹೇಗೆ ಮಾಡ್ತೀರಾ? ನಾವೆಲ್ಲ ಸೇರಿ ಪ್ರೋಗ್ರಾಮ್ ಮಾಡೋಣ. ಸೊ ಎಲ್ಲರೂ ಇನ್ವಾಲ್ವ್ ಆಗ್ತಾರೆ. ಅವಾಗ ಏನಾಯ್ತು, ಒಂದು ಭಾವನೆ ಬರುತ್ತೆ ಈ ಕ್ಲಾಸ್ ನಮ್ಮದು ಅಂತ. ಹಾಗೆ ಭಕ್ತಿ ಯೋಗವನ್ನ ಸ್ಲೋವಾಗಿ ಹೆಂಗ್ ತೋರಿಸ್ತಾರೆ ಅಂತಂದ್ರೆ, ಈ ಬೇರೆ ಬೇರೆ ಕಾರ್ಯಕ್ರಮ, ಅವರ ಸಂಗೀತ ಕ್ಲಾಸ್ ಇರ್ಬೋದು, ಭಜನೆ ಕ್ಲಾಸ್ ಇರಬಹುದು, ಸಂಸ್ಕೃತ ಕ್ಲಾಸ್ ಇರ್ಬೋದು, ಹೀಗೆ ಸೇರಿಸಿ ಅವರಲ್ಲಿಯೂ ಕೂಡ ಮಕ್ಕಳಿಂದ ದೊಡ್ಡವರವರೆಗೂ ಒಂದು ಭಕ್ತಿಯನ್ನು ಮೂಡಿಸ್ತಾರೆ. ಭಕ್ತಿ ಯೋಗದ ಕ್ಲಾಸು ಅಲ್ಲಿ ನಡೆಯುತ್ತೆ. ಭಕ್ತಿ ಯೋಗದ ಕ್ಲಾಸ್ ಆದ್ಮೇಲೆ ವಿಚಾರ ಮಂಥನ ಎಲ್ಲ ಮಾಡ್ತಾರೆ. ಆ ವಿಚಾರ ಮಂಥನ ಮಾಡಿದಾಗ ಎಲ್ಲ ಜ್ಞಾನವೂ ಬರುತ್ತೆ. ಹಾಗಾಗಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿರುವಂತಹ ಕರ್ಮಯೋಗ, ಜ್ಞಾನಯೋಗ, ಭಕ್ತಿ ಯೋಗ ಎಲ್ಲ ಯೋಗಗಳನ್ನು ಒಟ್ಟುಗೂಡಿಸಿ ಈ ಜ್ಞಾನದೀಪ ಅನ್ನೋದು ಪ್ರತಿಯೊಬ್ಬರಲ್ಲಿಯೂ ಕೂಡ ಜ್ಞಾನದ ದೀಪವನ್ನು ಹಚ್ಚುವಂತಹ ಕೆಲಸವನ್ನ ಶ್ರೀಪಾದರ ಒಳಗೊಂಡು ಅವರ ಪ್ರೇರಣೆಯಿಂದ ಸಂಚಾಲನಾ ಶಕ್ತಿಯಾಗಿ ಗೀತಾ ಎಲ್ಲರಿಗೂ ಅದನ್ನ ಪ್ರಸರಿಸ್ತಾ ಇದ್ದಾರೆ. ಹೀಗೆ ಇವರು ಮಾಡ್ತಾ ಇರ್ತಕ್ಕಂತಹ ಈ ಶ್ಲಾಘನೀಯವಾದ ಕೆಲಸ ಇನ್ನೂ ಚೆನ್ನಾಗಿ ಮುಂದುವರಿಲಿ ಅಂತ ಆಶಿಸ್ತೀನಿ. ನಿನ್ನೆ ರಾತ್ರಿ ಇನ್ನೊಂದು ಅಬ್ಸರ್ವ್ ಮಾಡಿದ್ದು, ಅದನ್ನು ಹೇಳ್ಬಿಡ್ತೀನಿ, ಅದು ಮರೀದಿರೆ ಹೇಳಬೇಕು. ಗೀತಾಗೆ ಸಂಚಾಲನಾ ಶಕ್ತಿ ಮತ್ತೆ ಸಂಘಟನಾ ಶಕ್ತಿ ಹೇಳಬೇಕಾದ್ರೆ ಅವರು ಕೇವಲ ತಮ್ಮ ಶಿಷ್ಯವೃಂದ ಅವರನ್ನು ಮಾತ್ರ ಅಲ್ಲ, ತಮ್ಮ ಬಂಧು ವರ್ಗಗಳನ್ನ ಎಷ್ಟು ಚೆನ್ನಾಗಿ ಆಧರಿಸ್ತಾರೆ. ಅವರ ಬಂಧು ವರ್ಗಗಳನ್ನ ಎಲ್ಲರಿಗೂ ಇದೊಂದು ಅವಕಾಶ ಅಂತ ಹೇಳಿ ಎಲ್ಲರನ್ನು ಒಟ್ಟಿಗೆ ಸೇರಿಸಿ, ಈ ಕಾಲದಲ್ಲಿ ಪಕ್ಕ ಸ್ವಂತ ಅಣ್ಣ ತಮ್ಮಂದ್ರೆ ಮಾತಾಡೋದಕ್ಕೆ ಸ್ವಲ್ಪ ಪರ್ಮಿಷನ್ ತಗೋಬೇಕು, ಅಪಾಯಿಂಟ್ಮೆಂಟ್ ತಗೋಬೇಕು. ಅಂತಹದ್ರಲ್ಲಿ ಇವರ ನಿನ್ನೆಯ ದಿವಸ ನಾವು ನೋಡಿದ್ವಿ. ನಾನು ಅದೇನೆ ನಮ್ಮ ಮನೆಯಲ್ಲಿ ನಾನು ಹೇಳ್ತಾ ಇದ್ದೆ, ಎಷ್ಟು ಆನಂದ ಆಗುತ್ತೆ. ನಮ್ಮ ಚಿಕ್ಕ ವಯಸ್ಸಿನ ನೆನಪುಗಳಿಗೆ ಬರುತ್ತಿದ್ದು ಎಲ್ಲರೂ ಒಟ್ಟು ಸೇರಿ ತಮಾಷೆಯಾಗಿ ಎಲ್ಲರೂ ಮಾತಾಡ್ಕೊಂಡು ಬಹಳ ನಿಜವಾಗಿ ಬಹಳ ಚೆನ್ನಾಗಿದೆ. ಇದು ಒಂದು ಮಾದರಿ. ಸೊ ಗೀತಾ ಅವರು ಕೂಡ ಒಂದು ಮಾದರಿಯಾಗಿ ಹೇಗೆ ತನ್ನ ಬಂಧು ಮಿತ್ರರ ಜೊತೆ ಅಟ್ಲೀಸ್ಟ್ ಒಂದು ಗೆಟ್ ಟುಗೆದರ್ ಅಂತ ಅವ್ನು ಮಾಡ್ತಾರಲ್ಲ ಹೆಸರು ಕೊಟ್ಟು, ಆ ಒಂದು ಬಂಧು ಪರಿಪಾಲನೆಯನ್ನು ಅದ್ಭುತವಾಗಿ ಮಾಡಿ ಎಲ್ಲರೂ ಸಂತೋಷವಾಗಿ ಆ ನಗುವಿನ ಲಹರಿಯನ್ನು ಕೇಳಿದಾಗ ಎಷ್ಟು ಆತ್ಮೀಯವಾಗಿ ಎಲ್ಲರೂ ಇದ್ದಾರೆ ಅಂತ ತುಂಬಾನೇ ಸಂತೋಷ ಆಯ್ತು. ಹಾಗೆ ಗೀತ ಎಲ್ಲ ದೊಡ್ಡ ಆ ಬಂಧು ವರ್ಗದ ಪರಿಪಾಲನೆಯನ್ನು ಮಾಡಿ ಎಲ್ಲರನ್ನೂ ಒಟ್ಟುಗೂಡಿಸಿ ಬಹಳ ಸಂತೋಷವಾಗಿ ಈ ಒಂದು ಸಮಾರಂಭವನ್ನು ನಡೆಸ್ತಾ ಇರೋದು ನೋಡೋಕೆ ತುಂಬಾನೇ ಸಂತೋಷ ಆಗುತ್ತೆ. ಈ ಜ್ಞಾನದೀಪ ಎಲ್ಲರ ಹೃದಯದಲ್ಲಿಯೂ ಕೂಡ ಈ ಜ್ಞಾನ ಎಲ್ಲರಿಗೂ ಒಂದು ದೀಪವನ್ನು ಹಚ್ಚಿ ಚೆನ್ನಾಗಿ ಉಜ್ವಲವಾಗಿ ದಿಗಂತದವರೆಗೆ ಚೆನ್ನಾಗಿ ಬೆಳೆದು ಎಲ್ಲರೂ ಸುಸಂಸ್ಕೃತರಾಗ್ಬಿಟ್ಟು ನಮ್ಮ ಸನಾತನ ಧರ್ಮ ಅನ್ನೋದು ನಮ್ಮೆಲ್ಲರ ಅಡಿಲ ಸೇವೆ ಚಿಕ್ಕದಾಗಿ ಎಲ್ಲರೂ ಸೇರಿ ಮಾಡಿ ನಾವೆಲ್ಲರೂ ಕೂಡ ಗೀತಾ ಅವ್ರಿಗೆ ಕೈ ಜೋಡಿಸಿ ಇದು ಒಂದು ದೊಡ್ಡ ಬಿಳಿಯನ್ನು ಬಿಟ್ಟು ದೊಡ್ಡ ಆಲದ ಮರವಾಗಿ ಬೆಳೆಯಲಿ ಅಂತ ಹೇಳಿ ನಾವೆಲ್ಲರೂ ಆಶಿಸ್ತೇವೆ. ವೇಣುಗೋಪಾಲನ ಬಗ್ಗೆ ಗೀತೆಯಲ್ಲಿರುವ ಸಾರವನ್ನ ಹೇಳ್ತಾ ವೇಣುಗೋಪಾಲನಿಗೆ ಒಂದು ಮಾಲೆಯನ್ನು ಸಮರ್ಪಿಸಿದಂತಹ ಡಾಕ್ಟರ್ ಮಾಲಾ ವೇಣುಗೋಪಾಲ್ ಅವರಿಗೆ ಮತ್ತೊಮ್ಮೆ ನಾವು ಅವಾಗಲೇ ಹೇಳಿದ ಥರ ಜ್ಞಾನದೀಪದಲ್ಲಿ ಒಂದಿಷ್ಟು ಕಾರ್ಯಕ್ರಮಗಳನ್ನೆಲ್ಲ ಆಯೋಜಿಸಿದ್ವಿ, ಸ್ಪರ್ಧೆಗಳು ಅಂತ. ಈಗ ಆ ಸ್ಪರ್ಧೆಯ ವಿಜೇತರ ಇನ್ನೊಂದು ಪಟ್ಟಿಯನ್ನ ಹೇಳಲಾಗುತ್ತೆ. ಅವರಿಗೆ ಬಹುಮಾನಗಳನ್ನು ಕೊಡಬೇಕು ಅಂತ ಮಾಲಾ ಮೇಡಮ್ ಅವರು ಕೇಳ್ತಾರೆ. ಶ್ರೀಲತಾ, ಮೊದಲನೆಯ ಬಹುಮಾನ ರೂಪ. ಎರಡನೆಯ ಬಹುಮಾನ ಶ್ರೀಲತಾ. ಇನ್ನೊಂದು ವಿಭಾಗದಲ್ಲಿ ಮೊದಲನೆಯ ಬಹುಮಾನ ಜಯಂತಿ ಅವರು. ಎರಡನೆಯ ಬಹುಮಾನ ಚಿಕ್ಕಮ್ಮ. ಮತ್ತೊಂದು ವಿಭಾಗ ಇದೆ, ಅದರಲ್ಲಿ ಮೊದಲನೆಯ ಬಹುಮಾನ ಶೋಭಾವತಿ ಮತ್ತು ಗೀತಾ ಹೆಗ್ಡೆ. ಅವರಿಬ್ರು ಹಂಚ್ಕೊತಾ ಇದ್ದಾರೆ. ಶೋಭಾವತಿ ಮತ್ತು ಗೀತಾ ಹೆಗ್ಡೆ. ಬರಲಿ ಅವ್ರು ಬರಲಿ, ಯಾರಿಗೂ ಗೊತ್ತಿಲ್ಲ ಪ್ರೈಸ್ ಬರೋದು. ಗೀತಾ ಹೆಗ್ಡೆ ಅವರು.